ನಮ್ಮ ದೇಶಕ್ಕೆ ಒಲಿಂಪಿಕ್ನಲ್ಲಿ ಮೆಡಲ್ ಬರ್ತಾ ಇಲ್ಲ ಅಂತ ಅಂದರೆ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ಸರಿಯಾದ ಸಪೋರ್ಟ್ ಇಲ್ಲ ಅಂತ. ಸ್ಕೂಲ್ಸ್ಗಳಲ್ಲಿ ಸ್ಪೋರ್ಟ್ಸ್ ಅನ್ನೋದನ್ನು ಕೇವಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿ ನೋಡ್ತಾರೆ. ಆ್ಯಂಡ್ ಇನ್ನು ಕೆಲವು ಪೇರೆಂಟ್ಸ್ ಅವರ ಮಕ್ಕಳು ಮಾರ್ಕ್ಸ್ ತೆಗೆದು ಒಳ್ಳೆ ಜಾಬ್ ಸಿಕ್ಕರೆ ಸಾಕು ಅಂತ ಸ್ಪೋರ್ಟ್ಸಿಂದ ದೂರ ಇರಿಸ್ತಾರೆ. ಬಿಕಾಸ್ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಬೇಕಿರುವಂಥದ್ದು ಮಾರ್ಕ್ಸ್. ಈ ಸ್ಪೋರ್ಟ್ಸಿಂದ ಅಚೀವ್ ಮಾಡಿ ಏನೂ ಸಿಗುವುದಿಲ್ಲ ಅನ್ನೋಂಥ ಮೈಂಡ್ಸೆಟ್ ನಮ್ಮ ಸೊಸೈಟಿಯಲ್ಲಿ ಬಂದುಬಿಟ್ಟಿದೆ. ನಮ್ಮಲ್ಲಿ ಅದೆಷ್ಟು ನ್ಯಾಷನಲ್ ಮೆಡಲ್ ಮಾಡಿದಂಥ ಅಥ್ಲೆಟ್ಸ್ ಒಂದು ಏಜ್ ಬಂದ ಮೇಲೆ ಅವರ ಕನಸನ್ನೆಲ್ಲ ಬಿಟ್ಟು ದುಡಿಲಿಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರ ಹತ್ರ ಅಚೀವ್ ಮಾಡಲಿಕ್ಕೆ ಆಗಲ್ಲ ಅಂತಲ್ಲ, ಅವರಿಗೆ ಸರಿಯಾಗಿ ಸಪೋರ್ಟ್ ಮಾಡೋರಿಲ್ಲ ಅಂತ. ಇಲ್ಲಿ ಅಥ್ಲೆಟ್ಸ್ ಯಾವುದೇ ಸೆಲೆಕ್ಷನ್ ಕೊಡಲಿಕ್ಕೆ ಹೋದರೆ ಅಲ್ಲಿ ಸೆಲೆಕ್ಟ್ ಆಗುವವರು ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್ ಮತ್ತು ಇನ್ಫ್ಲುಯೆನ್ಸ್ ಇದ್ದವರ ಮಕ್ಕಳು. ಬಿಕಾಸ್ ಅಲ್ಲಿ ನಡೆಯುವಂಥದ್ದು ನೆಪೋಟಿಸಮ್. ಸೋ ದಟ್ ಅದೆಷ್ಟೋ ಕನಸುಗಳು ಅಲ್ಲೇ ಸತ್ತೋಗ್ತದೆ. ಇನ್ನು ಕೆಲವು ಅಥ್ಲೆಟ್ಸ್ಗೆ ಜಾಬ್ ಆದರೂ ಕೂಡ ಗೌರ್ಮೆಂಟಿಂದ ಸರಿಯಾದ ಸಪೋರ್ಟ್ ಸಿಗಲ್ಲ. ಮೆಡಲ್ ಆಗದೆ ಹೋದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಡೋದಿಲ್ಲ ಆ್ಯಂಡ್ ಸರಿಯಾದ ಸಮಯಕ್ಕೆ ಫಂಡ್ಗಳು ಬರೋದಿಲ್ಲ. ಸೊ ಇಷ್ಟರಲ್ಲೇ ಆ ಅಥ್ಲೆಟ್ ಸ್ಪೋರ್ಟ್ಸನ್ನು ಬಿಡಬೇಕಾಗ್ತದೆ. ಈವನ್ ನಮ್ಮ ದೇಶಕ್ಕೆ ಮೆಡಲ್ ತಂದರೂ ಕೂಡ ಅವರನ್ನು ಕೇಳೋರಿಲ್ಲ. ಯಾಕಂದರೆ ಇಲ್ಲಿ ಕ್ರಿಕೆಟ್ಗೆ ಕೊಡುವಷ್ಟು ಇಂಪಾರ್ಟೆನ್ಸ್ ಬೇರೆ ಯಾವ ಸ್ಪೋರ್ಟ್ಸಿಗೆ ಕೊಡಲ್ಲ. ಆ್ಯಂಡ್ ಇದು ನಮ್ಮ ಇಂಡಿಯನ್ ಸ್ಪೋರ್ಟ್ಸ್ನ ರಿಯಾಲಿಟಿ. ಸೊ ವಿ ಆರ್ ನಾಟ್ ಲ್ಯಾಕಿಂಗ್ ಇನ್ ಟ್ಯಾಲೆಂಟ್, ವಿ ಆರ್ ಲ್ಯಾಕಿಂಗ್ ಇನ್ ಸಪೋರ್ಟ್.